ಪಾನಿಪುರಿ ಕೊಡ್ತಾರ, ಗೋಬಿ ಕೊಡ್ತಾರ, ಬೆಣ್ಣೆ ದೋಸೆ ಕೊಡ್ತಾರ, ಎಲ್ಲಾ ಐಟಮ್ಸ್ ಅವ್ರಿಗೇನು ಕಮ್ಮಿ ಆಗಿಲ್ಲ. ಹನುಮಕ್ಕ ಹೇಳ್ರಿ ಸರ್, ನಮ್ದು ಕೊಪ್ಪ ರೀ. ತರಕಾರಿ ಹಚ್ತೀವ್ರಿ, ಅಷ್ಟು ತೊಳ್ಕಾದ್ರು ಬೈದ್ರು, ಮುಸ್ರಿ ಕಸ. ನಾನೇ ಹೇಳಕತ್ತೀನಿ ರಾಕ್ಷಸ 10 ವರ್ಷದಿಂದ ಕರ್ನಾಟಕ ಬಂತು ಕುಮಾರಸ್ವಾಮಿ. ನಮ್ಮ ಅಪ್ಪು ಜೀವ ಹೊಡ್ಲಕ್ಕೆ ಬಂತು. ನಾವೇನು ಮಾಡಿದ್ವಿ ನಮ್ಗೆ ಗೊತ್ತಿಲ್ಲ. ನಾವು ಮಾಡ್ದಾಗ ಶೋ ಮಾಡ್ತೀವಿ, ಹ್ಯಾಂಗಿವಿ ಇಲ್ಲ ಹೆಂಗಿದ್ವಿ. ಯಾರ ಹತ್ರ ನಮ್ಮ ದೇವ್ರ ಗುರುಗಳಿಗೆ ಕೇಳ್ಕೊಂಡೇವಿ. ಮಾಂತೇಶ್ವರಿಗೆ ನಿಮ್ಮ ಅಪ್ಪ ಅಲ್ಲಿಂದ ಮನೆ ಗುರು ಗುಂಡುಗುರ್ತಿ ಮಲ್ಲ ಅಲ್ಲಿಗೆ ಹೋದಿವಿ. ಮಾಂತೇಶ್ವರ ಶರ್ಪಾಗಿ ಬಂದು ನಮ್ಮ ಗುರು ಪ್ರಪಂಚ ದೇವಪ್ಪ ಗುಂಡುಗುರ್ತಿ ಮಲ್ಲ ಪರಮಾತ್ಮ ಪರ ಗುರು ಶಿವ 3 ರೂಪಾಯಿ ನಮ್ಮ ಮೋಕ್ಷ ಆಗಿದ್ದು. ನಮ್ಮ ರೂಪಾಯಿ ನಮ್ಮ ತಾಳಿ ಹಾಳು ಮಾಡಿ ಜೊತೆಗೆ ಗಂಡು ಮನೆ ತವ್ರ ಮನೆ ಅಡ್ಡು ಹಾಳು ಮಾಡಿ ನಮ್ಮ ತಾಳಿ ನಮಗೆ ಬಂದ್ರೆ ಈ ಕರ್ನಾಟಕ ಜಗತ್ತು ತಿಂದ್ರ ತನಕ ಹಾಳಾಗಿ ಗೊತ್ತು ನೋಡಿ. ಬಳೆ ಸಿಂಗ ಹೋಳಿಗೆ ಕೊತ್ತಂಬರಿ ಒಂದು ಚಿಕ್ಕ ಪಾಲಕ್ ಅಲ್ಲಿ ಜಗ್ಗೊಂಬಿಡೈತಿ. ಭಾಳ ಮಂದಿ ಬಂದಾರ. ಯಾವ್ರಮ್ಮ? ಕೊಪ್ಪಳದವ್ರೆ. ಹಾಸ್ಟೆಲ್ ಕೆಲಸ ಮಾಡೋರಾ? ಓಹೋ ಹೋ ಹೋ. ಮತ್ತೆ ಮಾತಾಡ್ಬೇಕಮ್ಮ ನೀವು? ಹಾಂ ರೀ. ಹಾಂ, ನೀವು ಹಾಸ್ಟೆಲ್ ವರ್ಕ್ ಮಾಡ್ತೀರಮ್ಮ? ಸಾರಿ ಕಲ್ತೀರಿ? ಸ್ನೇಹಿತರೆ ನಮಸ್ಕಾರ. ನಾವಿವಾಗ ತರಕಾರಿ ಕಾಯಿಪಲ್ಯ ವಿಭಾಗಕ್ಕೆ ಬಂದಿದ್ದೀವಿ. ಕಾಯಿಪಲ್ಯ ವಿಭಾಗದಲ್ಲಿ ನಮ್ಮ ಗವಿ ಮಠದಲ್ಲಿ ಶಾಲೆಯಲ್ಲಿ ಸೇವೆ ಮಾಡುವಂಥ ಅಮ್ಮನವರು ಇವರು. ಹಾಸ್ಟೆಲಲ್ಲಿ ಅಡುಗೆ ಮಾಡ್ತಿರಲ್ಲಮ್ಮ, ಕಿಚನ್ ಡಿಪಾರ್ಟ್ಮೆಂಟ್ ನಮ್ಮ ಅಮ್ಮ ಶಕುಂತಲಾ ಅಕ್ಕ ಅವರು ಇದ್ದಾರೆ. ಅವರು ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಕೇಳೋಣ. ಇವಾಗ ನಾನು ಒಂದು 8 ವರ್ಷ ಕೆಲಸ ಮಾಡಿಸ್ತಾ ಇದೀವಿ ನಾವು. ಅವ್ರು ಇವಾಗ 5,000 ಹುಡುಗರು ಅದಾರಲ್ಲ, ಅವ್ರಿಗೆ ಕಿಚನ್ ಒಳಗೆ ಮಾಡೋರು. ಇಲ್ಲಿ ನಾವು ಕೊಪ್ಪಳ ಜಾತ್ರೆ ನೋಡೋದಂದ್ರೆ ಒಂದು 20 ವರ್ಷ ಆಯ್ತು ನೋಡ್ತಾ ಇದೀವಿ. ಅಲ್ಲಮ್ಮ, 5,000 ಮಕ್ಕಳಿಗೆ ಅಡುಗೆ ಮಾಡಬೇಕು, ಎಲ್ಲರೂ ಸೇರ್ ಮಾಡ್ಕೊಂಡು ಮಾಡ್ಬೇಕು. ಕಷ್ಟ ಆಗಲ್ವಾ ಅಂತ? ಕಷ್ಟ ಅನ್ನಕ್ಕೆ ಏನಿಲ್ಲ. ಇನ್ನು ಇವಾಗಂತೂ ಇವಾಗ ಒಂದು 3 ವರ್ಷ ಹಿಂದ್ಗಡೆಲಿ ಇದ್ದನು ಪಾನಿಪುರಿ ಗೋಬಿ ಪಾನಿಪುರಿ ಕೊಡ್ತಾರ, ಗೋಬಿ ಕೊಡ್ತಾರ, ಮಸಾಲೆ ಇದು ಬೆಣ್ಣೆ ದೋಸೆ ಕೊಡ್ತಾರ, ಎಲ್ಲಾ ಐಟಮ್ಸ್ ಅವ್ರಿಗೇನು ಕಮ್ಮಿ ಆಗಿಲ್ಲ. ಅಂದ್ರೆ ಒಂದೊಂದ್ ದಿನಕ್ಕೆ ಒಂದೊಂದ್ ತರ ಬೇರೆ ಬೇರೆ, ದಿನಕ್ಕೆ ಒಂದೊಂದ್ ತರ ಎಲ್ಲ ಐತ್ರಿ. ಎಲ್ಲ ಫಂಕ್ಷನ್ ದಿನ ಎಲ್ಲ ಐಟಮ್ಸ್. ಡೈಲಿ ಊಟ ಅಂದ್ರೆ ಚಪಾತಿ, ಅನ್ನ, ಸಾರು, ಪುಳಿಯೋಗರೆ ಒಂದಿನ, ಎಲ್ಲ ನಾಷ್ಟ ಎಲ್ಲ ಐತ್ರಿ ಅವ್ರಿಗೆ ಅಜ್ಜರು ಬರೇ ಹುಡುಗರು ಹಾಸ್ಟೆಲ್ ಹುಡುಗರು ಮಾತ್ರ. ಆಗಿದ್ದಾರೆ ಸರ್. ಅಮ್ಮ, ನಿಮ್ ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ? ನಾವು 13 ಜನ ಕಾಯಿಪಲ್ಯ ಹಚ್ಚಾರ್ರಿ. ಕಾಯಿಪಲ್ಯ ಹಚ್ಚೋರು ಅಡಿಗೆ ಒಳಗೆ, ಕಸ ಅನ್ನೋರು, ಬಂಡೆ ಒರ್ಸೋರು ಅವ್ರು ಬೇರೆ. ಅವ್ರು ಒಂದು 10 ಜನ ಇರ್ಬೋದು. ನಾವು ಅಡಿಗೆ ಭಟ್ರು ಅವರು ಗಂಡ್ಮಕ್ಳು ಬಾಯ್ಸ್, ಅವರು ಬೇರೆ ಇದ್ದಾರೆ. ಅವ್ರೊಂದು 5 ಜನ ಇದ್ದಾರೆ. ಅವ್ರನ್ನ ಭಟ್ರು. ಓಕೆ. ಕಿಚನ್ ಒಳಗ ತೊಳ್ಕೊಳೋದು, ಬಳ್ಕೊಳೋದು, ಹೆಚ್ಚೋದು ಎಲ್ಲ ನಮ್ದೆ. 13 ಜನ ನಾವು ಮಾಡ್ತೀವಿ. ಅವ್ರು 5 ಜನ ಭಟ್ರು ಅಡಿಗೆ ಮಾಡೋರು. ಕೊಪ್ಪಳದವ್ರೆ ನೀವು? ತವ್ರ ಮನೆ ನಮ್ದು ಹುಟ್ಟಿದ್ದು ಕೊಪ್ಪಳ, ಗಂಡನ ಮನೆ ಹೊಸಪೇಟೆ. ಅಲ್ಲಿದ್ದ ಇಲ್ಲಿ ದುಡ್ಕೊಂಡು ತಿನ್ನಕ್ ಬಂದಿವ್ರಿ. ಹಾಸ್ಟೆಲ್ ಒಳಗೆ ಕೆಲಸ ಮಾಡ್ತೀವಿ. ಒಂದು 8 ವರ್ಷ ಆಯ್ತು. ಅಕ್ಕ ನಿಮ್ಮ ಹೆಸರು? ಅಕ್ಕ ಹನುಮಂಬ್ರಿ. ಪಾಪ ಮತ್ತೆ ಯಾರು ಮಾತಾಡಕ್ ಬರಲ್ಲ ಅಂತಾರೆ. ಪಾಪ ಅಮ್ಮ ಮಾತಾಡ್ಬೇಕಂತ ನಗಿಸ್ತಾರೆ. ಸುಮ್ರ ವಿಡಿಯೋ ಮಾಡೇ ಬರ್ಬೇಡ್ರಿ. ಹನುಮಕ್ಕ ಹೇಳ್ರಿ ಸರ್, ಯಾವ್ದು ಮೂರು? ಯಾವ್ದು? ನಮ್ದು ಕೊಪ್ಪ ರೀ. ಹ್ಞೂ ರೀ ಸರ್, ಕೊಪ್ಪ ನಮ್ದು. ಅಲ್ಲ, ನೀವು ಹೆಂಗ್ ಕೆಲಸ ಮಾಡ್ತೀರಿ? ತರಕಾರಿ ಹಚ್ತೀವ್ರಿ, ತರಕಾರಿ ಹಚ್ಚೋದ್ರಿ, ತರಕಾರಿ ಅಷ್ಟು ತೊಳ್ಕಾದ್ರು ಬೈದ್ರು, ಮುಸ್ರಿ ಕಸ. ನಾನೇ ಹೇಳಕತ್ತೀನಿ ಅಮ್ಮ. ಹ್ಞೂ ಮುಸ್ರಿ ತಿಕ್ಕದು ಎಲ್ಲ ಕ್ಲೀನ್ ಮಾಡೋದ್ರಿ ಸರ್. ಎಲ್ಲ ನಮ್ದ ಕೆಲಸ ರೀ. ಕೆಲಸ ಮತ್ತೆ ಮಕ್ಕಳಿಗೆ ಒಂಥರ ಸೇವೆ. ಹ್ಞೂ ಸರ್. ಆತಲ್ವಾ? ಜಾತ್ರೆ ಬಂತಲ್ಲವ, ಇವಾಗ ಹೆಂಗ ಹಾಸ್ಟೆಲ್ ಮಕ್ಕಳಿಗೆ? ಚಲೋ ಐತ್ರಿ. ಆ ಊಟಕ್ಕೇನೆ ಕಮ್ಮಿ ಇಲ್ರಿ ಇಲ್ಲಿ. ಎಲ್ಲ ಇವಾಗ ಮಕ್ಕಳೆಲ್ಲ ಇಲ್ಲೇ ಊಟ ಮಾಡ್ಬಿಡ್ತಾರೆ, ಅಲ್ಲಿ ಹಾಸ್ಟೆಲ್ಗೆ ಇರಲ್ಲ. ಇವತ್ತು 3 ದಿನ ಆತ್ರಿ ಸರ್. ಹ್ಞೂ ಸರ್. ಸ್ಕೂಲ್ ಇದ್ದಾಗ ಕೆಲಸ ಜಾಸ್ತಿನ, ಮಡದ ಇದು ಜಾತ್ರೆ ಬಂದಾಗ ಕೆಲಸ ಜಾಸ್ತಿನ? ನಮಗೆ ಜಾತ್ರೆ ಬಂದಾಗ ಕಡಿಮೆ ರೀ. ಇವ್ರು ಜಾಸ್ತಿ ಐತ್ರಿ, ನಮ್ದು ಕಡಿಮೆ ಐತ್ರಿ. ನಾವು ಅವ್ರಿದ್ದಾರ್ರಿ, ಮಕ್ಳಿದ್ದನ್ರಿ ಇಲ್ಲೇ ಆಗದ. ಎಲ್ಲ ಕಡೆನೂ ಮಕ್ಕಳು. ಅಲ್ಲಾದ್ರೂ ಮಕ್ಳಿದ್ದಾರ ನಮ್ದು. ಹಾಸ್ಟೆಲ್ ಒಳಗಾದ್ರೂ ಮಕ್ಳು ಮಾಡ್ತಾರೆ ಸರ್. ಇಲ್ಲ ಅಂದ್ರೆ ಇದು ಜಾತ್ರೆ ಹೆಂಗಂದ್ರೆ, ಈ ಮಠದಲ್ಲಿ ಓದೋವಂಥ ಮಕ್ಕಳು ಎಲ್ಲರೂ ಸೇರಿಬಿಟ್ಟು ಸೇವೆ ಮಾಡ್ಕೊತಾನೆ ಎಲ್ಲ ಮಾಡ್ತಾರೆ. ಒಂದು 15 ದಿನ 2 ವಾರದವರೆಗೂ ಎಲ್ಲ ಕಡೆ ನೋಡಿದ್ರು ಬರೀ ಮಕ್ಕಳೇ ಇರ್ತಾರೆ ಇಲ್ಲಿ. ಬರೀ ಅವರೇ ರೊಟ್ಟಿ ತಗೊಳ್ಳೋದಾಗಲಿ, ಬೇರೆ ಬೇರೆ ಕೆಲಸ ಆಗಲಿ ಎಲ್ಲ ಹುಡ್ರೆ ಮಾಡ್ತಾ ಇರ್ತಾರೆ. ಹಾಗಾಗಿ ಅವ್ರದ್ದು ಜಾಸ್ತಿ ಸೇವೆ ಇಲ್ಲಿ ಹೇಳ್ಬೇಕಂದ್ರೆ ಆ್ಯಕ್ಚುಲಿ. ಐ ಥಿಂಕ್ ಇದು ಒಂದು ಊರಿಂದ ಬಂದಿರ್ಬೋದು. ಹೀರೆಕಾಯಿ ಬಂದಿದೆ, ಮುಲ್ಲಂಗಿ ಬಂದಿದೆ, ಮೆಣಸಿನ್ಕಾಯಿ, ಆಲೂಗಡ್ಡೆ, ಬೇರೆ ಬೇರೆ ವೆರೈಟಿ ಎಲ್ಲ ವೆಜಿಟೇಬಲ್ಸ್ ಬಂದಿದ್ದಾವೆ. ಆಮೇಲೆ ಟಮಾಟಿ ಕೂರ ಬಂದಿದೆ, ಕುಂಬಳಕಾಯಿ ಬಂದಿದೆ. ಆ್ಯಂಡ್ ಇವತ್ತು ಎಷ್ಟು ಜನ ಭಕ್ತಾದಿಗಳು ಬರ್ತಾರೋ ಅವ್ರಿಗೆ ಇದೆಲ್ಲ ಇರುತ್ತೆ ತರಕಾರಿ ಅಡುಗೆ ಮಾಡೋಕ್ಕೆ. ಆ್ಯಂಡ್
ನಾಳೆ 4ನೇ ತಾರೀಕು, ನಾಳೆ 4ನೇ ತಾರೀಕು, ನಾಳೆ ಕೂಡ ತುಂಬ ಜನ ಬರ್ತಾರೆ. ಆಮೇಲೆ 5ನೇ ತಾರೀಕು ಇರ್ತಲ್ಲ, ಫುಲ್ಲು ಗಲಾಟೆ ಆಗಿಬಿಡುತ್ತೆ. ಲಕ್ಷಾಂಗಟ್ಲೆ ಬರ್ತಾರೆ. ಆ ಟೈಮಲ್ಲಿ ಇಲ್ಲಿ ಏನು ಜಾಗನೇ ಇರೋಲ್ಲ ನಮಗೆ, ಅಷ್ಟು ಗಲಾಟೆ ಇರುತ್ತೆ. ಎಲ್ಲರೂ ಬಂದುಬಿಟ್ಟು ಅಡುಗೆ ತರಕಾರಿ ಕಟ್ ಮಾಡೋದು, ಕ್ಲೀನ್ ಮಾಡೋದೆಲ್ಲ ಮಾಡ್ತಾ ಇರ್ತಾರೆ ಭಕ್ತಾದಿಗಳು. ಮಿಷನ್ ಇದೆ, ಆ ಮಿಷನ್ಗಳಿಗೆ ಹಾಕೋದು ಮಾಡ್ತಾ ಇರೋದು. ಟಮಾಟೆ ಆಗಲಿ ಏನಾಗಲಿ ಎಲ್ಲನೂ ಪಟ 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 ಅಂತ ಮಾಡ್ತಾ ಇರ್ತಾರೆ. ಲಾಸ್ಟ್ ಟೈಮ್ ನಾನು ಬಂದಿದ್ದೆ, ಲಾಸ್ಟ್ ಟೈಮಲ್ಲಿ ಅಮ್ಮನವರೆಲ್ಲ ಮಾತಾಡ್ತಾಯಿದ್ರು. ಬಟ್ ಈ ಟೈಮಲ್ಲಿ ನಾನೇ ತೋರಿಸ್ತಾ ಇದ್ದೀನಿ ನಿಮಗೆ, ನೋಡ್ಕೊಂಬಿಡಿ. ಅಲ್ಲೇ ರೆಡಿ ಮಾಡಿಬಿಟ್ಟಿದ್ದಾರೆ ನೋಡಿ, ಎಲ್ಲ ಸೋಸಿಬಿಟ್ಟು ಟಮಾಟಿ ಇದು ಈರುಳ್ಳಿದು ಸಿಪ್ಪಿ ಸುಲಿದು ಬಿಟ್ಟಿದ್ದಾರೆ ನೋಡಿ. ಹಾಂ, ನಮಸ್ಕಾರಮ್ಮ. ಶಾಂತಮ್ಮ, ಯಾವ ಊರು? ಇರ್ಕಲ್ಗಡ, ಸಿಂಧನೂರಿಂದ ಬಂದಿರಿ? ನಮ್ಮ ಗಂಗಾವತಿ ಬಂದು ಬೇರೆ ಬೇರೆ ಊರಿಂದ ಬಂದಿರಿ. ಇಲ್ಲಿ ಕಲ್ತು ನಿಮ್ಮ ಊರು ಒಂದೇ ಊರ, ಸಿಂಧನೂರ. ಯಾವಾಗ ಬಂದಿರಿ? ಇವತ್ತು ಬಂದ್ರಿ? ಎಷ್ಟು ದಿನ ಇರ್ತೀರಮ್ಮ? ಜಾತ್ರೆ ಆಗೋ ಮಟ್ಟ 5ನೇ ತಾರೀಕು ಮಟ್ಟ 6ಕ್ಕೆ ಹೋಗ್ಬಿಡ್ತೀರಿ. ತೇರಾಗಿದ್ದು ನೆಕ್ಸ್ಟ್ ಡೇ ಹೋಗ್ತೀರಾ? ಅವತ್ತು ಹೋಗ್ತೀರಿ? ಬುಧವಾರ ಹೋಗ್ತೀರಿ? ಮಾಡಿರಿ, ಸೇವೆ ಮಾಡ್ತಾಯಿದ್ದೀರಿ. ಆಗ್ಲೇಮ್ಮ, ಊಟ ಮಾಡಿದಿರಿ? ಯಾದಗಿರಿ ಜಿಲ್ಲೆ ಶಾಪುರ್ ತಾಲೂಕ ಗುಡ್ಡದ ಮಹಾಂತೇಶ್ವರ 68 ಅಧಿಪತಿ. ದೂರಿಡ್ರಿ, ಸ್ವಲ್ಪ ದೂರಿಡ್ರಿ. ಗುಡ್ದನವ್ರು ಅಡಿಗೆ ಮಾಡೋರು, ಮಡ್ದನವರು ಮಡ ಸುತ್ತನವರು 68 ದೂರಲ್ಲಿ ಹಿಡ್ಕೊಂಡು ಗುಡ್ಡದ ಮಹಾಂತೇಶ್ವರ ವೀರ ಮಹಾಂತೇಶ್ವರಾಚಾರ್ಯವ್ರಿಗೆ ಜೀವ ಹೊಡೆದಾರ. ಯಾರು? ನನ್ನ ಮಗಳ ಮೋಕ್ಷ ಆಗಿದ್ರು, ಅವ್ರು ಜೀವ ಹೊಡೆದಾರ. ಅಲ್ಲಿಂದ ನನ್ನ ಫಸ್ಟ್ ನಾನು ಹಳೆ ಮದುವೆ ಆಗ್ಯಾನ, ರೆಡ್ಡರ್ ಹುಡುಗ ಮಲ್ಲಯ್ಯನವ, ಅವ್ನು ಜೀವ ಹೊಡೆದ್ರು. ಅಲ್ಲಿಂದ ನಮ್ಮ ಅಪ್ಪ ನಾಲ್ವರು ಸ್ವಾಮಿ ಮದುವೆ ಆಗ್ಯಾರ, ಅವ್ರು ಜೀವ ಹೊಡೆದ್ರು. ಸೋಸರಿ ಮಠ ಅಂತ ಇಲ್ಲಿ ದೋರಳಿ ಮಠ, ನಾಲ್ವರು ಮಠ, 2 ಸೋಸರಿ ಮಠವೇ ನಮ್ಮದು. ಲಕ್ಷ್ಮೀ, ಸರಸ್ವತಿ, ಪಾರ್ವತಿ, ಬ್ರಹ್ಮ ವಿಷ್ಣು ಮಹೇಶ್ವರ, ಹರ ಶಿವ ಅಂದ್ರೆ ಒಂದೇ, ಬ್ರಹ್ಮ ವಿಷ್ಣು ಮಹೇಶ್ವರ 3 ರೂಪ ಅವ್ರಿಗೆ ಬರ್ತಾವ. ಮತ್ತು ಗಂಗಾ ಪದವಿ ನಮ್ಮದಿತ್ತು, 3 ರೂಪ ನಮ್ಮದು. ಎಲ್ಲರನ್ನ ಹಾಳು ಮಾಡಿ ಎಲ್ಲರ ಹೃದಯ ಹಾರು ಬಿಡೋದು. ರಾಕ್ಷಸ 10 ವರ್ಷದಿಂದ ಕರ್ನಾಟಕ ಬಂತು ಕುಮಾರಸ್ವಾಮಿ, ನಮ್ಮ ಅಪ್ಪ ಜೀವ ಹೊಡ್ಲಿಕ್ಕೆ ಬಂತು. ಕಾಶಿ ಯಶಿ ಪ್ರಾಣದಂಡ ಕೊಡ್ತಾರಂತ, ಜೀವ ಹೊಡಿತಾರಂತ ಅಂತ ಅಲೋಸ್ಬಿಟ್ಟಿದ್ರು. ಈಗ ಅಲೋಸ್ ಮಾಡ್ಲಕತ್ತಿದ್ರು. ನಾವೇನು ಮಾಡಿದ್ವಿ ನಮ್ಗೆ ಗೊತ್ತಿಲ್ಲ, ನಾವು ಮಾಡ್ದಾಗ ಶಿವ ಮಾಡ್ತೀವಿ, ಹಂಗಿವಿ ಇಲ್ಲ ಹೆಂಗಿದ್ವಿ. ಯಾರ ಹತ್ರ ನಮ್ಮ ದೇವ್ರ ಗುರುಗಳಿಗೆ ಕೇಳ್ಕೊಂಡೇವಿ. ಮಹಾಂತೇಶ್ವರಿಗೆ ನಿಮ್ಮ ಅಪ್ಪ ಪ್ರಾಣ ಕೊಡ್ತೀನಿ ಅಂದ್ರವ ಮಹಾಂತೇಶ್ವರ ಅಂದರು. ಅಲ್ಲಿಂದ ಮನೆ ಗುರು ಗುಂಡುಗುರ್ತಿ ಮಲ್ಲ ಅಲ್ಲಿಗೆ ಹೋದೆವು. ಅಪ್ಪ ನಾನು ಗುರಿಗೆ ಕೊಂದಾಕ ಬಂದರಿಂದ ಇರ್ಲವ ನಾ ಇರ್ತೀನಿ ಅಂದ. ಅಲ್ಲಿಂದ ಬಂದೆವು. ನಮ್ಮ ಅಪ್ಪ ಬಸವಣ್ಣ ಮಾಳಿ ಬಸವಣ್ಣ ಗುಡ್ಡದ ಮಡ್ಯಾಗಿರ್ತಾನವ. ಅವಾಗ ಕೇಳಾರ್ದು ಬಂದನ ಮಹಾಂತೇಶ್ವರ ಶರ್ಪಾಗಿ ಬಂದು ನಮ್ಮ ಗುರು ಪ್ರಪಂಚ ದೇವಪ್ಪ ಗುಂಡುಗುರ್ತಿ ಮಲ್ಲ ಪರಮಾತ್ಮ ಗುಡ್ದನ ಶಿವ ವೀರ ಮಹಾಂತೇಶ್ವರ ಪರ ಗುರು ಶಿವ 3 ರೂಪ ನಮ್ಮ ಮೋಕ್ಷ ಆಗಿದ್ದು. ಓಸ್ ರೂಪ ನಮ್ಮ ತಾಳಿ ಹಾಳು ಮಾಡಿ ಜೊತೆಗೆ ಗಂಡ ಮನೆ ತವ್ರ ಮನೆ 2 ಹಾಳು ಮಾಡಿ ರಾಕ್ಷಸರು ದ್ವಾರಳಿ ಮಠ 4 ಮಠದವರು ಎಲ್ಲರೂ ಇಡೀ ದ್ವಾರಳಿ ತಾಳಿ ಹಾಕೊಂಡು ಹಾಳು ಮಾಡಿ ಇಳಿಸ್ಕೊಡ್ತಾರ. ನಮ್ಮ ತಾಳಿ ನಮಗೆ ಬಂದ್ರೆ ಈ ಕರ್ನಾಟಕ ಜಗತ್ತಿನ ತನಕ ಹಾಳಾಗಿ ಗೊತ್ತು ನೋಡಿ. ಚಪ್ಪಾಳೆ. ಏನು ಮಾತಾಡ್ತಾಳಪ್ಪ, ಹೆಸರು ಬಿಡೋಳಕ್ಕೆ. ಮಾದ್ಲಿ ಬಂತಲ್ಲ, ಅದಿಲ್ಲ ಆಡೆ ಮೇಲೆ ಮಾದ್ಲಿ ಆಲ್ರೆಡಿ ಮಾಡಿಬಿಟ್ಟಿದ್ದೀನಲ್ಲ. ತರಕಾರಿನ ಮಾದ್ಲಿ ತರಕಾರಿ. ಓಕೆ, ತರಕಾರಿ ಬರ್ತಾ ಇದೆ ನೋಡಿ ಟ್ರ್ಯಾಕ್ಟರಲ್ಲಿ. ಸರಿ. ಇವಾಗ ತರಕಾರಿನೆಲ್ಲ ಇಳಿಸ್ತಾರೆ, ನಿಮ್ಗೆ ತೋರಿಸ್ತೀನಿ ಅಂತೆ. ಅದಕ್ಕೂ ಮೊದಲು ಅಮ್ಮ ರಾಮ ಜೊತೆ ಮಾತಾಡೋಣ. ಅಮ್ಮ ನಮಸ್ಕಾರ ರೀ. ಮಲ್ಕ್ ಅಮ್ಮ, ಯಾವ ಊರಿಂದ ಬಂದಿರಿ? ಸಿಂಧನೂರು. ಎಷ್ಟು ಜನ ಬಂದಿರಿ? ಒಂದು ಊರನ್ನಿದೆ? ಇಬ್ಬರೇ ಬಂದೀವಿ. ಅವ್ರೆ ಒಬ್ರೆ. ಓಕೆ, ಮಾಡಿ. ಅಮ್ಮ ನೀವ್ರೆ? ಸಿರುಗುಂಪ ತಾಯಿ ಮಗಳು ಸಿರುಗುಂಪ. ಹೂಕೋಸು ಸೋಸ್ತಾ ಇದ್ದಾರೆ, ಕ್ಲೀನ್ ಮಾಡ್ತಾ ಇದ್ದಾರೆ. ನಮ್ಗೆ ಊಟ ಮಾಡೋಕ್ಕೆ ಎದ್ದೇಳ್ರು. ಆದ್ಮೇಲೆ ಕುಲ್ದಕ್ಕೆ ಹೋಗ್ಬೇಡ್ರಿ, ಅವೇನಾಗ್ಬೇಕು? ಸಾಕು ಎದ್ದೇಳ್ರಿ. ಸರಿ ಬರ್ತನಮ್ಮ, ನಾಳೆ ಬರ್ತೀರಿ ಅಂತೆ. ಇವಾಗ ತರಕಾರಿಗಳು ಬರ್ತೈತಿ, ಎಲ್ಲ ಕೆಳಗಡೆ ಹಾಕ್ತಾರೆ ನೋಡಮ್ಮ. ಹಜರತ್ ಬಳಿಗಾರ್ ಸರ್ ಇನ್ ಸರಿ ನೀವು ಊಟ ಬರ್ಬೇಡ್ರಿ. ಬಾ ಮುಗಿತಾ ಕಂಪ್ಲೀಟಾ? ಯಾಕ್ರಿ ಹಿಂದಕ್ಕೆ ಹೋಗುತ್ತೆ ಇವಾಗ. ಸರಿ ಆಯ್ತಾ? ಹಜರತ್ ಬಳಿಗಾರ್. ಹಾಯ್ ಸರ್ ಕೊಪ್ಪಳದ ಖ್ಯಾತ ಯೂಟ್ಯೂಬರ್ ನಮ್ಮ ಅಣ್ಣ ವಿನೋದ್ ಬಳಿಗಾರನವರು ಕೊಪ್ಪಳ ಜಾತ್ರೆಯಲ್ಲಿ ಸಿಕ್ಕಿದ್ದಾರೆ ಅಪರೂಪಕ್ಕೆ. ಅಮ್ಮ ಮಾಡಿ ಕಂಟಿನ್ಯೂ ಆಗಲಿ. ವಿನೋದ್ ಬಳಿಗಾರ್ ಅವರು ತುಂಬ ಬ್ಯುಸಿ ಇದ್ದಾರೆ, ಅದಕ್ಕೋಸ್ಕರ ನಾವು ನಮ್ಮ ಕೆಲಸ ಮಾಡೋಣ ಬನ್ನಿ. ಶೇಂಗಾ ಹೋಳಿಗೆ ತಗೊಂಡು ಒಳಗಡೆ ಹೋಗ. ಬೈ ಎಲ್ಲಿ ಹೋಗ್ತಿದ್ದಾರೆ? ಒಳಗಡೆ ಸ್ವೀಟ್ ಬರ್ರಿ. ಥ್ಯಾಂಕ್ ಯು ಸೋ ಮಚ್. ನಾನು ರಾಮಗೌಡ ಸರ್ ಮಾತಾಡ್ತೀನಲ್ಲ. ಮುಂದೆ ಅಜ್ಜಾರ ನಮಸ್ಕಾರ. ಲಾಸ್ಟ್ ಟೈಮ್ ನಾನು ನಿಮ್ಮ ಮಾತಾಡಿದೆ. ಲಾಸ್ಟ್ ಟೈಮ್ ಸಾಂಬಾರ್ ಬಗ್ಗೆ ಮಾತಾಡಿದ್ರೆ ನೀವು. ನಾನು ಬಂದಿದ್ದೆ 2025ರಲ್ಲಿ ಬಂದಿದ್ದೆ ನಾನು. ಅಜ್ಜವ್ರಿಗೆ
ಸಾಂಬಾರ್ ಬಗ್ಗೆ ಏನೇನೆಲ್ಲ ಮಾಡ್ತಾರೆ, ಎಷ್ಟು ಪ್ರಮಾಣದಲ್ಲಿ ಮಾಡ್ತಾರೆ ಅಂತೇಳಿ ಮಾತಾಡಿದ್ರು ಅಜ್ಜರು. ಇವತ್ತು ಕೂಡ ಬಂದಿದ್ದೀನಿ, ಅವ್ರನ್ನ ನೋಡಿ ತುಂಬ ಖುಷಿ ಆಯ್ತು ನನಗೆ. ಯಾವ ರಜರ್ ನಿಮ್ಮಿರೋದು? ನಮ್ಮದು ಕುಷ್ಟಗಿ. ಕುಷ್ಟಗಿ ಆ ಕಡೆ ಜಾಲಿಯಾಳು ದೂಟಾಳ ಹತ್ತಾರ. ದೋಟಿಯಾಳು. ಅದೇ ದೋಟಿಯಾಳ ಇರೋದು ನೀವು? ಇಲ್ಲ, ಮುಂದೆ ಹಳ್ಳಿ ಐತಿ. ಯಾವ ಹಳ್ಳಿ? ಯಾವುದು? ಜಾಲಿಯಾಳು. ಜಾಲಿಯಾಳು. ಓಕೆ ಓಕೆ, ಜಾಲಿಯಾಳು ಇರ್ತಾರಂತೆ. ಇವತ್ತು ಬಂದರೆ ಯಾವಾಗ ಬಂದ್ರಿ? ಇವತ್ತು ಬಂದಿರಿ. ನಾಳೆ ಮತ್ತೆ ಬರ್ತೀನಿ. ಅವತ್ತು ಸಾಂಬಾರು ಮಾಡೋದ್ರೆ ನೋಡ ಮತ್ತೆ. ಭಾಳ ಖುಷಿ ಆಯ್ತು ನಿಮ್ಗೆ ನೋಡಿ. ನನಗೆ ನಾನು ಹೋದ ವರ್ಷ ಬಂದಿದ್ನಲ್ಲ, ಮತ್ತೆ ನೋಡಿದಾಗ ಒಂಥರ ಖುಷಿ ಆಯ್ತು. ನಿಮ್ಮ ಹೆಸರು ರೀ? ಶಿವಪ್ಪ. ಶಿವಪ್ಪ. ಓಕೆ, ಬರ್ತೀರಾ? ಹ್ಞೂ.